ನಂಜನಗೂಡು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಬಜಾಜ್ ಶೋರೂಂ ಮುಂಭಾಗದಲ್ಲಿ ಜಮಾಯಿಸಿದ ರೈತರು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಮಾತನಾಡಿ, ಬಜಾಜ್ ಶೋರೂಂನಲ್ಲಿ ಗ್ರಾಹಕರಿಗೆ ಅನ್ಯಾಯವಾಗುತ್ತಿದೆ. ಶೋರೂಂಗೆ ಬಂದ ರೈತನೊಂದಿಗೆ ಸರಿಯಾಗಿ ವರ್ತನೆ ಮಾಡಿಲ್ಲ. ಬೇಜವಾಬ್ದಾರಿಯಿಂದ ಮ್ಯಾನೇಜರ್ ವರ್ತನೆ ಮಾಡಿರುವುದು ರೈತರಿಗೆ ಅಪಮಾನವಾಗಿದೆ. ಮಲ್ಲಹಳ್ಳಿ ಗ್ರಾಮದ ರವಿ ಎಂಬುವರು 84,000 ವೆಚ್ಚದಲ್ಲಿ 2023ರಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸಾಲವನ್ನ ಪಡೆದುಕೊಂಡು ಬೈಕ್ ಅನ್ನ ಖರೀದಿ ಮಾಡಿದ್ದಾರೆ. ರಿಜಿಸ್ಟರ್ ಮತ್ತು ಇನ್ಶೂರೆನ್ಸ್ ಹಾಗೂ ಆರ್ಸಿ ಕಾರ್ಡ್ ಸೇರಿ ಹಣವನ್ನ ಪಾವತಿ ಮಾಡಿಸಿಕೊಂಡಿದ್ದಾರೆ. 3 ವರ್ಷ ಕಳೆಯುತ್ತಾ ಬಂದಿದ್ರು ಬಜಾಜ್ ಶೋರೂಮ್ ಆಡಳಿತ ಆರ್ಸಿ ಕಾರ್ಡ್ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ರು. 2023ರಿಂದ ಇಲ್ಲಿವರೆಗೂ ಆ ಸಂಬಂಧಸ್ಥ ಏನು ಆ ಸ್ಕೂಟರ್ ಓನರ್ಗೆ ಸರಿಯಾಗಿ ಆರ್ಸಿ ಬುಕ್ ಅನ್ನ ಕೊಟ್ಟಿಲ್ಲ. ಇನ್ಶೂರೆನ್ಸ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು 4 ನಂಬರ್ ಕೊಟ್ಬಿಟ್ಟು ಈ ಗಾಡಿಯನ್ನು ನೀವು ಓಡಿಸ್ಕೊಳ್ಳಿ ಅನ್ನುವಂಥ ಕೆಲಸ ಮಾಡಿದ್ದಾರೆ. ಹಂಗಾದರೆ ನಾವು ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಆರ್ ಸಿ ಬುಕ್ಕನ್ನು ಯಾಕೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ ಆರ್ ಸಿ ಬುಕ್ಕನ್ನು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಸುಮಾರು ಫೈನ್ಗಳನ್ನು ಹಾಕಿದ್ದಾರೆ. ಆ ಫೈನ್ಗಳನ್ನು ಬರ್ಸ್ಕೊಂಡು ಫೈನಾನ್ಸ್ಗಳನ್ನು ಕಟ್ಕೊಂಡು ಈ ಗಾಡಿಯನ್ನು ಉಳಿಸ್ಕೊಳ್ಳೋಕ್ಕೆ ಆಯ್ತದ ಅನ್ನುವಂಥ ರೀತಿಯಲ್ಲಿ ಇವತ್ತು ಯೋಚನೆ ಮಾಡಿ ನಮ್ಮ ಏನು ಆ ಬಡ ರೈತನಿಗೆ ಆ ಸ್ಕೂಟ್ರ್ ಸಾಲ ಒರೆಸಿದ್ರಿ, ಆ ಶೋರೂಮ್ನವರೇ ಹೊಣೆಗಾರರು, ಅವನಿಗೆ ಕೂಡಲೇ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲೇ ಆರ್ ಸಿ ಬುಕ್ನ ಕೊಡಬೇಕು ಅಂತ ಹೇಳಿ ಈ ದಿನದಲ್ಲೇ ಈ ಸ್ಥಳದಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅನ್ಯಾಯವಾಗಿರುವ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತೆ ದಿಢೀರ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನ್ಯಾಯ ಸಿಗುವ ತನಕ ಹೋರಾಟವನ್ನ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರ. ಪ್ರತಿಭಟನೆಗೆ ಮಣಿದ ಬಜಾಜ್ ಶೋರೂಮ್ ಮ್ಯಾನೇಜರ್ ಕ್ಷಮೆ ಯಾಚಿಸಿ 2 ದಿನಗಳಲ್ಲಿ ಅವರಿಗೆ ಆರ್ಸಿ ಕಾರ್ಡ್ ನೀಡುತ್ತೇವೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಕತ್ವಾಡಿಪುರ ಶಿವಣ್ಣ, ಕೃಷ್ಣಾಪುರ ಮೋಹನ್, ಸೂರಹಳ್ಳಿ ಸೋಮೇಶ್, ಕವಲಂದಿ ಹೋಬಳಿ ಅಧ್ಯಕ್ಷ ಮಲ್ಲಹಳ್ಳಿ ರವಿ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.